ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾವು ಕಷ್ಟದಲ್ಲಿದ್ದಾಗ ನಮ್ಮ ಸ್ನೇಹಿತರ ಅಥವಾ ಕುಟುಂಬದವರ ಸಹಾಯ ಕೇಳ್ತೇವೆ. ಆದ್ರೆ ಮನುಷ್ಯರ ಹಾಗೆ ಪ್ರಾಣಿಗಳಿಗೂ ಕಷ್ಟಗಳು ಬರ್ತವೆ. ಆದ್ರೆ ಪ್ರಾಣಿಗಳಿಗೆ ಕಷ್ಟಗಳು ಬಂದಾಗ ಅವೇನು ಮಾಡ್ತವೆ? ಕೆಲವೊಂದು ಪ್ರಾಣಿಗಳಿಗೆ ಸಮಸ್ಯೆಗಳು ಬಂದಾಗ ಅವು ಮನುಷ್ಯರ ಸಹಾಯ ಕೇಳ್ತವೆ. ಆ ರೀತಿ ಮನುಷ್ಯರ ಸಹಾಯ ಕೇಳಿಕೊಂಡು ಬಂದ ಕೆಲವೊಂದು ಪ್ರಾಣಿಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಇದಕ್ಕಾಗಿ ಆಸಕ್ತಿಯಾಗಿರುವ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಫ್ರೆಂಡ್ಸ್, ಇಲ್ಲೊಂದು ಕೋತಿ ಬೈ ಮಿಸ್ಟೇಕ್ ಆಗಿ ಕರೆಂಟ್ ವೈರ್ಗಳ ಮೇಲೆ ಹತ್ತುತ್ತೆ. ಇದರಿಂದ ಅದಕ್ಕೆ ಕರೆಂಟ್ ಶಾಕ್ ಹೊಡೆದು ಅದರ ಹೃದಯ ನಿಂತು ಹೋಗುತ್ತೆ. ಆದ್ರೆ ಅದೃಷ್ಟವಶಾತ್ ಈ ಕೋತಿಯನ್ನ ಅಲ್ಲಿದ್ದ ವ್ಯಕ್ತಿಗಳು ನೋಡ್ತಾರೆ. ಆಗ ಅವರು ತಕ್ಷಣವೇ ಅದಕ್ಕೆ ಸಹಾಯ ಮಾಡಲು ಬರ್ತಾರೆ. ಅವರಲ್ಲಿ ಒಬ್ಬ ವ್ಯಕ್ತಿ ಆ ಕೋತಿಗೆ CPR ಮಾಡ್ತಾನೆ. ಇವರು ಸರಿಸುಮಾರು 15 ನಿಮಿಷಗಳ ಕಾಲ ಆ ಕೋತಿಗೆ CPR ಮಾಡ್ತಾರೆ. ನಂತರ ಕೊನೆಗೆ ಕೋತಿ ಉಸಿರಾಡಲು ಪ್ರಾರಂಭಿಸಿ ಅದಕ್ಕೆ ಮರುಜೀವ ಬರುತ್ತೆ. ಆಮೇಲೆ ಅದು ಅಲ್ಲಿಂದ ಹೋಗಿಬಿಡುತ್ತೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಿರುವ ವಿಡಿಯೋನ ಅಲ್ಜೀರಿಯಾದಲ್ಲಿನ ಒಂದು ಮರುಭೂಮಿಯಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಇಲ್ಲಿ ಒಂದು ಒಂಟೆ ನೀರಡಿಕೆಯಿಂದ ತಲೆ ಸುತ್ತಿ ರಸ್ತೆ ಪಕ್ಕದಲ್ಲಿ ಬಿದ್ದಿರುತ್ತೆ. ನೋಡೋದಕ್ಕೆ ಅದು ಇನ್ನು ಕೆಲವೇ ಗಂಟೆಗಳಲ್ಲಿ ಸತ್ತು ಹೋಗುತ್ತೆ ಎಂಬಂತೆ ಕಾಣಿಸ್ತಿರುತ್ತೆ. ಇದಕ್ಕಾಗಿ ತನಗೆ ಯಾರಾದ್ರೂ ಮನುಷ್ಯರು ಸಹಾಯ ಮಾಡ್ತಾರೆ ಅಂತ ರಸ್ತೆ ಪಕ್ಕದಲ್ಲಿ ಬಂದು ಬಿದ್ದಿರುತ್ತೆ. ಅದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ಈ ರಸ್ತೆ ಮಾರ್ಗವಾಗಿ ಪ್ರಯಾಣಿಸುವಾಗ ಈ ಒಂಟೆಯನ್ನ ನೋಡ್ತಾನೆ. ಅದನ್ನ ನೋಡಿ ಅದಕ್ಕೆ ನೀರನ್ನ ಕುಡಿಸ್ತಾನೆ. ಈ ರೀತಿ ಆ ಒಂಟೆ ಎಚ್ಚರಗೊಳ್ಳುವವರೆಗೂ ನೀರನ್ನ ಕುಡಿಸ್ತಾನೆ ಇರ್ತಾನೆ. ನಂತರ ನೀರು ಕುಡಿದು ಆ ಒಂಟೆ ಎಚ್ಚರಗೊಳ್ಳುತ್ತೆ. ಒಂದ್ ವೇಳೆ ಆ ದಿನ ಈ ಒಂಟೆಯನ್ನ ಯಾರು ನೋಡದೆ ಇದ್ರೆ ಬಹುಶಃ ಅದು ಅಲ್ಲೇ ಸತ್ತು ಹೋಗ್ತಿತ್ತು. ಸಾಕು ಪ್ರಾಣಿಗಳು ಯಾವಾಗ್ಲೂ ಸುರಕ್ಷಿತವಾಗಿರ್ತವೆ ಅಂತ ಅವುಗಳಿಗೆ ಏನು ತೊಂದರೆಯಾಗೋದಿಲ್ಲ ಅಂತ ಅಂದ್ಕೊಳ್ತೇವೆ. ಆದ್ರೆ ಕೆಲವೊಂದು ಸಲ ಅವು ಕೂಡ ಸಮಸ್ಯೆಯ ಸುಳಿಯಲ್ಲಿ ಸಿಲುಕಿಕೊಳ್ತವೆ. ಈ ವಿಡಿಯೋದಲ್ಲಿ ಒಂದು ನಾಯಿ ಮನೆ ಮುಂದೆ ಆಟವಾಡ್ತಿರುವಾಗ ಸಡನ್ ಆಗಿ ಒಂದು ಹೆಬ್ಬಾವು ಬಂದು ಆ ನಾಯಿಯನ್ನ ಸುತ್ತಿಕೊಳ್ಳುತ್ತೆ. ಇದರಿಂದ ಅಲ್ಲಿರುವ ಮಕ್ಕಳು ಅದನ್ನ ನೋಡಿ ತಕ್ಷಣವೇ ಆ ಹಾವನ್ನ ಕಟ್ಟಿಗೆಯಿಂದ ಹೊಡೆದು ಬಿಡಿಸಲು ಪ್ರಯತ್ನಿಸ್ತಾರೆ. ಆದ್ರೆ ಆ ಹಾವನ್ನ ಎಷ್ಟೇ ಹೊಡೆದ್ರು ಕೂಡ ಅದು ನಾಯಿಯನ್ನ ಬಿಡ್ತಿರೋದಿಲ್ಲ. ಇದರಿಂದ ಕೊನೆಗೆ ಅವರು ಹಾವನ್ನ ಕೈಯಿಂದ ಹಿಡಿದು ಗಟ್ಟಿಯಾಗಿ ಎಳೆದು ನಾಯಿಯನ್ನ ಬಿಡಿಸ್ತಾರೆ. ಏನೇ ಆದ್ರೂ ಕೂಡ ಈ ಮಕ್ಕಳು ತುಂಬಾ ಧೈರ್ಯಶಾಲಿಗಳು ಅಂತ ಹೇಳಬಹುದು. ಈ ವಿಡಿಯೋದಲ್ಲಿ ಒಂದು ಚಿಕ್ಕ ಶಾರ್ಕ್ ಸಮುದ್ರದ ಅಲೆಗಳಲ್ಲಿ ಬಡಿದುಕೊಂಡು ಬಂದು ಈ ಕಲ್ಲುಗಳಲ್ಲಿ ಸಿಕ್ಕಿಕೊಂಡಿರುತ್ತೆ. ಅದಕ್ಕೆ ಅಲ್ಲಿಂದ ಹಿಂದೆ ಹೋಗಲು ಆಗ್ತಿರೋದಿಲ್ಲ. ಇದರಿಂದ ಕೆಲವು ಜನರು ಸೇರಿ ಆ ಶಾರ್ಕ್ ನ ಸರ್ಫಿಂಗ್ ಬೋರ್ಡ್ ಮೇಲೆ ಇಟ್ಟು ಸಮುದ್ರದಲ್ಲಿ ಬಿಡ್ತಾರೆ. ಆಗ ಅದು ಸಮುದ್ರದಲ್ಲಿ ಹೋದ ಕೂಡಲೇ ಅದು ಕದಲಲು ಪ್ರಾರಂಭಿಸಿ ಅದರ ಜೀವ ಹಿಂತಿರುಗಿ ಬರುತ್ತೆ. ಹಾವುಗಳು ತುಂಬಾ ಅಪಾಯಕರವಾದ ಜೀವಿಗಳು ಅನ್ನೋ ವಿಷಯ ನಮ್ಗೆಲ್ರಿಗೂ ಗೊತ್ತು. ಆದ್ರೆ ಕೆಲವೊಮ್ಮೆ ಹಾವುಗಳು ಕೂಡ ತೊಂದರೆಯಲ್ಲಿ ಸಿಲುಕಿಕೊಂಡು ಮನುಷ್ಯರ ಸಹಾಯಕ್ಕಾಗಿ ಕಾಯುತ್ತಿರ್ತವೆ. ಅದೇ ರೀತಿ ಈ ವಿಡಿಯೋದಲ್ಲಿ ಒಂದು ಹಾವು ಬೈ ಮಿಸ್ಟೇಕ್ ಆಗಿ ಬಾವಿಯಲ್ಲಿ ಬಿದ್ದು ಬಿಡುತ್ತೆ. ಅದಕ್ಕೆ ಅಲ್ಲಿಂದ ಮೇಲಕ್ಕೆ ಬರಲು ಆಗ್ತಿರೋದಿಲ್ಲ. ಇದರಿಂದ ಕೆಲವು ಜನರು ಸೇರಿ ಅದಕ್ಕೆ ಸಹಾಯ ಮಾಡಲು ಸಿದ್ಧರಾಗ್ತಾರೆ. ಆ ಹಾವನ್ನ ಮೇಲಕ್ಕೆ ಎತ್ತಲು ಅವರೆಲ್ಲರೂ ಸೇರಿ ಒಬ್ಬ ವ್ಯಕ್ತಿಗೆ ಹಗ್ಗ ಕಟ್ಟಿ ಬಾವಿಯಲ್ಲಿ ಬಿಡ್ತಾರೆ. ಆ ವ್ಯಕ್ತಿ ಹಾವನ್ನ ಕಾಪಾಡ್ತಿರೋದನ್ನ ನೀವಿಲ್ಲಿ ನೋಡಬಹುದು. ಆದ್ರೆ ಇಲ್ಲಿ ಆಶ್ಚರ್ಯಗೊಳಿಸುವ ವಿಷಯ ಏನಂದ್ರೆ ಈ ಹಾವನ್ನ ಕಾಪಾಡ್ತಿರುವಾಗ ಆ ವ್ಯಕ್ತಿಗೆ ಹಾವು ಏನು ಮಾಡೋದಿಲ್ಲ. ಈ ವಿಡಿಯೋದಲ್ಲಿ ಒಂದು ಸ್ನೋ ಡಿಯರ್ ಗಡ್ಡೆ ಗಟ್ಟಿ ಹೋದ ನದಿಯಲ್ಲಿ ಏರ್ಪಟ್ಟ ಗುಂಡಿಯಲ್ಲಿ ಬಿದ್ದಿರುತ್ತೆ. ಆದ್ರೆ ಅದೃಷ್ಟವಶಾತ್ ಅಲ್ಲಿಂದ ಹೆಲಿಕಾಪ್ಟರ್ ಅಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಗಳು ಈ ಜಿಂಕೆಯನ್ನ ನೋಡ್ತಾರೆ. ಅವರು ತಕ್ಷಣವೇ ಜಿಂಕೆಗೆ ಸಹಾಯ ಮಾಡಲು ಬರ್ತಾರೆ. ಅವರು ಇದಕ್ಕೆ ಹಗ್ಗವನ್ನ ಕಟ್ಟಿ ಮಂಜಿನೊಳಗಿಂದ ಹೊರಗಡೆ ತರ್ತಾರೆ. ಅವರು ತುಂಬಾ ಕಷ್ಟಪಟ್ಟು ಆ ಜಿಂಕೆಯನ್ನ ಗಡ್ಡೆ ಗಟ್ಟಿದ ನದಿಯಿಂದ ಹೊರಗಡೆ ತೆಗಿತಾರೆ. ಒಂದ್ ವೇಳೆ ಆ ವ್ಯಕ್ತಿಗಳು ಇದನ್ನ ನೋಡದೇ ಇದ್ರೆ ಅದು ಖಂಡಿತವಾಗ್ಲೂ ಅಲ್ಲೇ ಸತ್ತು ಹೋಗ್ತಿತ್ತು. ಫ್ರೆಂಡ್ಸ್, ಪ್ರವಾಹಗಳು ಬಂದಾಗ ತುಂಬಾ ಪ್ರಾಣ ನಷ್ಟ, ಆಸ್ತಿ ನಷ್ಟಗಳು ಉಂಟಾಗ್ತವೆ. ಪ್ರವಾಹಗಳಿಂದ ಮನುಷ್ಯರೊಂದೇ ಅಲ್ಲ ಪ್ರಾಣಿಗಳಿಗೂ ಕೂಡ ತೊಂದರೆಯಾಗುತ್ತೆ. ಇಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ಪ್ರಾಣಿಗಳು ಮನುಷ್ಯರ ಸಹಾಯಕ್ಕಾಗಿ ಕಾಯುತ್ತಿರ್ತವೆ. ನೀವೀಗ ನೋಡ್ತಿರುವ ಈ ವಿಡಿಯೋದಲ್ಲಿ ಪ್ರವಾಹ ಬಂದು ಅನೇಕ ದನಕರುಗಳು ಮನೆಗಳ ಮೇಲೆ ಎತ್ತರವಾದ ಗೋಡೆಗಳ ಮೇಲೆ ಹತ್ತಿ ಬಿಡುತ್ತವೆ. ಆದ್ರೆ ಪರಿಸ್ಥಿತಿಗಳು ಸುಧಾರಣೆಯಾದ ಮೇಲೆ ಅವುಗಳಿಗೆ ಅಲ್ಲಿಂದ ಕೆಳಗಡೆ ಇಳಿಯಲು ಆಗ್ತಿರೋದಿಲ್ಲ. ಅವು ಮನುಷ್ಯರ ಸಹಾಯಕ್ಕಾಗಿ ಕಾಯ್ತಾ ಇರ್ತವೆ. ಇದರಿಂದ ಕೆಲ ಹೊತ್ತಿಗೆ ರೆಸ್ಕ್ಯೂ ಟೀಮ್ನವರು ಹೆಲಿಕಾಪ್ಟರ್ ನಲ್ಲಿ ಅಲ್ಲಿಗೆ ಬಂದು ಅವುಗಳನ್ನ ರಕ್ಷಿಸ್ತಾರೆ.
ಈ ವಿಡಿಯೋದಲ್ಲಿ ಕಾಣಿಸ್ತಿರುವ ಡಾಲ್ಫಿನ್ ಅಲೆಗಳಲ್ಲಿ ಬಡಿದುಕೊಂಡು ಬಂದು ದಡದಲ್ಲಿ ಬಿದ್ದಿರುತ್ತೆ. ಅಲ್ಲಿ ನೀರು ಇಲ್ಲದೆ ಇದ್ದರಿಂದ ಅದಕ್ಕೆ ಉಸಿರಾಡಲು ಆಗ್ತಿರೋದಿಲ್ಲ. ಅದು ಜೀವಂತವಾಗಿರ್ಬೇಕಾದ್ರೆ ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ಆದ್ರೆ ಅದು ಬಿದ್ದಿರುವ ಜಾಗದಿಂದ ಸಮುದ್ರ ತುಂಬಾ ದೂರದಲ್ಲಿರುತ್ತೆ. ಇದರಿಂದ ಅಲ್ಲಿಗೆ ಸರ್ಫಿಂಗ್ ಮಾಡಲು ಬಂದಿದ್ದ ವ್ಯಕ್ತಿ ಅದನ್ನ ನೋಡಿ ತಕ್ಷಣವೇ ಸಮುದ್ರದಲ್ಲಿ ಬಿಡ್ತಾನೆ. ಆಗ ಅದು ನೀರಲ್ಲಿ ಹೋದ ಕೂಡಲೇ ಈಜಿಕೊಂಡು ಒಳಗಡೆ ಹೋಗಿ ಬಿಡುತ್ತೆ. ಒಂದು ವೇಳೆ ಈ ವ್ಯಕ್ತಿ ಬರೋದು ಸ್ವಲ್ಪ ಲೇಟ್ ಆಗಿದ್ರು ಕೂಡ ಆ ಡಾಲ್ಫಿನ್ ಅಲ್ಲೇ ಸತ್ತು ಹೋಗ್ತಿತ್ತು. ಈ ವಿಡಿಯೋದಲ್ಲಿ ಕೆಲವು ಜನರು ಕಾರಲ್ಲಿ ಕಾಡಿನ ಮಾರ್ಗ ಮಧ್ಯದಲ್ಲಿ ಹೋಗ್ತಿರ್ತಾರೆ. ಆಗ ಸಡನ್ ಆಗಿ ಒಂದು ಆನೆ ತಮ್ಮ ಮುಂದೆ ಬಂದು ನಿಲ್ಲುತ್ತೆ. ಆದ್ರೆ ಆ ಆನೆ ಅವರಿಗೆ ಏನು ಮಾಡೋದಿಲ್ಲ. ಅದು ಅವರಿಗೆ ಏನೋ ಹೇಳಲು ಬಯಸ್ತಿದ್ದಂತೆ ಕಾಣಿಸುತ್ತೆ. ಇದರಿಂದ ಆ ಆನೆಯನ್ನ ಅವರು ಫಾಲೋ ಮಾಡ್ಕೊಂಡು ಹೋದಾಗ ಆ ಆನೆಯ ಮರಿ ಒಂದು ಗುಂಡಿಯಲ್ಲಿ ಬಿದ್ದಿರುವ ದೃಶ್ಯ ಅವರಿಗೆ ಕಾಣಿಸುತ್ತೆ. ಆ ಆನೆ ತನ್ನ ಮರಿಯನ್ನ ಹೇಗಾದ್ರೂ ಕಾಪಾಡಿ ಅಂತ ಕೇಳಿಕೊಳ್ಳುತ್ತೆ. ಆಗ ಅವರಿಗೆ ಆ ಆನೆ ತಮ್ಮ ಸಹಾಯ ಬಯಸ್ತಿದೆ ಎಂಬ ವಿಷಯ ಗೊತ್ತಾಗುತ್ತೆ. ಇದರಿಂದ ಅವರು ಆ ಆನೆ ಮರಿಗೆ ಹಗ್ಗ ಕಟ್ಟಿ ಹೊರಗಡೆ ಎಳಿತಾರೆ. ಆ ಆನೆ ಹೊರಗಡೆ ಬಂದ ಕೂಡಲೇ ತನ್ನ ತಾಯಿ ಹತ್ರ ಹೇಗೆ ಓಡಿ ಹೋಗುತ್ತೆ ನೋಡಿ. ಕೆಲವೊಂದು ಸಂದರ್ಭಗಳಲ್ಲಿ ಪ್ರಾಣಿಗಳು ಕೂಡ ಮನುಷ್ಯರಂತೆ ಪ್ರಯತ್ನಿಸ್ತವೆ. ಈ ವಿಡಿಯೋದಲ್ಲಿ ಒಂದು ಕಾಂಗರು ನೀರಲ್ಲಿ ಬಿದ್ದಿರುತ್ತೆ. ಅದು ಆ ನೀರಲ್ಲಿ ಹೇಗೆ ಬಿದ್ದಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೆ ಅದನ್ನ ಇಬ್ಬರು ವ್ಯಕ್ತಿಗಳು ನೋಡಿ ನೀರಿನಿಂದ ಅದನ್ನ ಮೇಲೆ ತರ್ತಾರೆ. ಅದು ಹೊರಗಡೆ ಬಂದ ಮೇಲೆ ಆ ವ್ಯಕ್ತಿಗಳ ಕೈಯನ್ನ ಅದು ಎಷ್ಟು ಕೃತಜ್ಞತಾ ಭಾವನೆಯಿಂದ ಹಿಡಿದುಕೊಂಡಿದೆ ಅನ್ನೋದನ್ನ ನೀವಿಲ್ಲಿ ನೋಡಬಹುದು. ಅದು ಇವರಿಗೆ ಥ್ಯಾಂಕ್ಸ್ ಹೇಳ್ತಿದ್ದಂತೆ ಕಾಣಿಸುತ್ತೆ. ಆ ವ್ಯಕ್ತಿ ಅಲ್ಲಿಂದ ಹೋಗಲು ಪ್ರಯತ್ನಿಸಿದ್ರು ಕೂಡ ಆ ಕಾಂಗರು ಆತನ ಕೈಯನ್ನ ಬಿಡ್ತಿರೋದಿಲ್ಲ. ನಿಜವಾಗ್ಲೂ ಈ ಸೀನ್ ನೋಡೋದಕ್ಕೆ ತುಂಬಾ ಹಾರ್ಟ್ ಟಚಿಂಗ್ ಆಗಿದೆ ಅಲ್ವಾ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಒಂದು ಹಸು ಕಾಲುವೆಯಲ್ಲಿ ಬಿದ್ದಿರುತ್ತೆ. ಅದು ಸಹಾಯಕ್ಕಾಗಿ ಕೂಗ್ತಾ ಇರುತ್ತೆ. ಆಗ ಅಲ್ಲಿ ಕೆಲಸ ಮಾಡ್ತಿದ್ದ ವರ್ಕರ್ಸ್ ಇದರ ಶಬ್ದವನ್ನ ಕೇಳಿ ಇದಕ್ಕೆ ಸಹಾಯ ಮಾಡಲು ಬರ್ತಾರೆ. ಇವರು ಒಂದು ಕ್ರೇನ್ ನ ಸಹಾಯದಿಂದ ಇದನ್ನ ಹೊರಗಡೆ ತೆಗಿತಾರೆ. ಒಂದ್ ವೇಳೆ ಆ ದಿನ ಅಲ್ಲಿ ಕ್ರೇನ್ ಇಲ್ಲದಿದ್ರೆ ಈ ಹಸುನ ಕಾಪಾಡೋದು ಕಷ್ಟವಾಗ್ತಿತ್ತು. ಈ ವಿಡಿಯೋದಲ್ಲಿ ಒಂದು ಪಕ್ಷಿ ಟ್ರ್ಯಾಪ್ಗೆ ಸಿಕ್ಕಿಕೊಂಡಿರುತ್ತೆ. ಆ ಪಕ್ಷಿಯ ಬಾಯಿಗೆ ಗಾಯಗಳಾಗಿರ್ತವೆ. ಆಗ ಇಬ್ರು ವ್ಯಕ್ತಿಗಳು ಸೇರಿ ಆ ಪಕ್ಷಿಯನ್ನ ಕಾಪಾಡಿ ಚಿಕಿತ್ಸೆ ಕೊಡ್ತಾರೆ. ನಂತರ ಆ ಪಕ್ಷಿ ಗುಣ ಹೊಂದಿ ಆರಾಮಾಗಿ ತನ್ನ ಪ್ರದೇಶಕ್ಕೆ ಹೋಗುತ್ತೆ. ಈ ವಿಡಿಯೋದಲ್ಲಿ ಎರಡು ಜಿಂಕೆಗಳು ಜಗಳವಾಡ್ತಿರ್ತವೆ. ಆದ್ರೆ ಹೀಗೆ ಸೆಣಸಾಡುವಾಗ ಇವುಗಳ ಕೊಂಬುಗಳು ಒಂದರೊಂದಿಗೆ ಮತ್ತೊಂದು ಸಿಕ್ಕಿಕೊಳ್ತವೆ. ಇವೆರಡೂ ಬೇರ್ಪಡಲು ತುಂಬಾ ಪ್ರಯತ್ನಿಸ್ತವೆ. ಆದ್ರೂ ಕೂಡ ಅವುಗಳಿಂದ ಆಗೋದಿಲ್ಲ. ಆದ್ರೆ ಕೊನೆಗೆ ಇಬ್ಬರು ವ್ಯಕ್ತಿಗಳು ಅಲ್ಲಿಗೆ ಹೋಗಿ ಇವುಗಳ ಕೊಂಬುಗಳನ್ನ ಬಿಡಿಸ್ತಾರೆ. ಆಗ ತಕ್ಷಣವೇ ಅವು ಅಲ್ಲಿಂದ ಓಡಿ ಹೋಗ್ತವೆ. ಒಂದು ವೇಳೆ ಇವರು ಅವುಗಳನ್ನ ಬಿಡಿಸದೇ ಇದ್ದಿದ್ರೆ ಅವು ಅಲ್ಲೇ ಬಿದ್ದು ಆಹಾರವಿಲ್ಲದೆ ಸತ್ತು ಹೋಗ್ತಿದ್ದವು. ಈ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಸ್ನೋ ಬೋರ್ಡಿಂಗ್ ಮಾಡ್ತಿರುವಾಗ ಹಿಮದಲ್ಲಿ ಸಿಲುಕಿಕೊಂಡ ಕುದುರೆಯನ್ನ ನೋಡ್ತಾನೆ. ಅದಕ್ಕೆ ಸಹಾಯ ಮಾಡಲು ಯಾರಾದ್ರೂ ಕಾಣಿಸ್ತಾರಾ ಅಂತ ಸುತ್ತಮುತ್ತಲು ಹುಡುಕ್ತಾನೆ. ಆದ್ರೆ ಆತನಿಗೆ ಯಾರು ಕಾಣಿಸೋದಿಲ್ಲ. ಇದರಿಂದ ಒಂಟಿಯಾಗೆ ಆ ಕುದುರೆಯನ್ನ ಕಾಪಾಡಬೇಕು ಅಂತ ಅಂದುಕೊಳ್ತಾನೆ. ಇದರಿಂದ ಒಂದು ಸ್ಟಿಕ್ ನಿಂದ ಅದರ ಸುತ್ತಲೂ ಬಿದ್ದಿರುವ ಹಿಮವನ್ನ ಅಗೆದು ಆ ಕುದುರೆಯನ್ನ ಬಿಡಿಸ್ತಾನೆ. ನಂತರ ಆ ಕುದುರೆ ತುಂಬಾ ಸಂತೋಷವಾಗಿ ಅಲ್ಲಿಂದ ಹೋಗುತ್ತೆ. ಫ್ರೆಂಡ್ಸ್, ಇದಾಗಿತ್ತು ಈ ವಿಡಿಯೋದಲ್ಲಿನ ವಿಶೇಷತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.